सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ॐ अथ कृष्णयजुर्वेदीजा श्वेताश्वतरोपनिषत् अथ प्रथमोऽध्यायः। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಮೊದಲನೆಯ ಅಧ್ಯಾಯ, ಅದರಲ್ಲಿ ಉಪೋದ್ಘಾತ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ವಿಸ್ತಾರವಾಗಿ ಉಪೋದ್ಘಾತದಲ್ಲಿ ಈ ಉಪನಿಷತ್ತಿನಲ್ಲಿ ಏನು ಹೇಳಲ್ಪಟ್ಟಿದೆ, ಇದಕ್ಕೆ ವಿಷಯ ಯಾವುದು ಎಂತ ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ಪ್ರಮಾಣ ಪೂರ್ವಕವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಭಾಷ್ಯಕಾರರು. ಪ್ರತಿಯೊಂದಕ್ಕೂ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ. ಶ್ರುತಿ ಪ್ರಮಾಣ, ಸ್ಮೃತಿ ಪ್ರಮಾಣ ಮತ್ತು ಇತಿಹಾಸ ಪುರಾಣ, ಇತಿಹಾಸ ಪ್ರಮಾಣ, ಶ್ರುತಿ ಪ್ರಮಾಣ, ಸ್ಮೃತಿ ಪ್ರಮಾಣ, ಇತಿಹಾಸ ಪ್ರಮಾಣ, ಪುರಾಣ ಪ್ರಮಾಣವನ್ನು ಹೇಳಿದ್ದಾರೆ. ಇತಿಹಾಸ ಪ್ರಮಾಣ ಅಂದರೆ ಭಗವದ್ಗೀತೆಯ ಶ್ಲೋಕಗಳನ್ನ ತೆಗೆದುಕೊಂಡು ಹೇಳಿರೋದರಿಂದ ಇತಿಹಾಸ ಪ್ರಮಾಣವು ಆದಾಗಾಯಿತು. ಇಲ್ಲಿಯವರೆಗೆ ಏನು ಹೇಳಿದರು ನೋಡಿ. ಯಾವ ಈ ಪ್ರತಿಯೊಬ್ಬ ಜೀವಿಗೂ ಕೂಡ ಇವನ ಸಂಸಾರ ದ್ವೈತ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇದು ಏನಿದು, ಇದು ನಿಜವಾಗಿ ಇಲ್ಲದೆ ಹೋದರೂ ಕೂಡ ನಮಗೆ ಇದ್ದೇ ಇರುವಂತೆ ತೋರ್ತಾ ಇದೆ. ನಿಜವಾಗಿ ನಮ್ಮ ಸ್ವರೂಪ ಯಾವುದು? ಯಾವ ದ್ವೈತದ ಸಂಬಂಧವೂ ಇಲ್ಲದ ಏಕಮಾತ್ರವಾದ ಕೇವಲ ಸ್ವರೂಪ. ಅದನ್ನೇ ಕೈವಲ್ಯ ಅಂತ ಹೇಳೋದು, ಅದು ನಮ್ಮ ಸ್ವರೂಪ. ಹಾಗಿದ್ದರೂ ಕೂಡ ಹಾಗೆ ತೋರ್ತಾ ಇಲ್ವಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡಿ, ಇಲ್ಲ ಅದಕ್ಕೆ ಏನೋ ಒಂದು ಅಡ್ಡಿ ಆಗಿದೆ ಅಷ್ಟೇ. ನಾವು ನಿಜವಾಗಲೂ ಕೂಡ ಬ್ರಹ್ಮ ಸ್ವರೂಪರೇ, ಅದ್ವೈತ ಸ್ವರೂಪರೇ. ಯಾವ ದ್ವೈತ ಭಾವನೆ ಇಲ್ಲ, ದ್ವೈತವೂ ಇಲ್ಲ. ಆದರೂ ಕೂಡ ನಮಗೆ ತಿಳಿದು ಬರದೇ ಇರುವುದಕ್ಕೆ ಕಾರಣ, ಅದಕ್ಕೆ ಅಡ್ಡಿಯಾಗಿ ಏನೋ ಇದೆ. ಏನದು ಅಂತಂದ್ರೆ ಅದೇ ಅವಿದ್ಯಾ, ಅಜ್ಞಾನ. ಏನು ಹಾಗಂದ್ರೆ ನಾವೆಲ್ಲ ಜ್ಞಾನಿಗಳಲ್ಲ, ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ದೆ. ಅದಲ್ಲ. ಅಜ್ಞಾನ ಅಂದ್ರೆ ಏನು? ನಿಮ್ಮ ಸ್ವರೂಪದ ವಿಷಯದಲ್ಲಿ ಅಜ್ಞಾನ ಅಷ್ಟೆ. ಸ್ವರೂಪದ ಬೇರೆ ಎಲ್ಲದರಲ್ಲೂ ಜ್ಞಾನಿಗಳೇ. ಬೇರೆ ಲೌಕಿಕ ವಿದ್ಯಾಭ್ಯಾಸ ಇರಬಹುದು, ವೈದಿಕ ವಿದ್ಯಾಭ್ಯಾಸ ಇರಬಹುದು, ಎಲ್ಲ ಇರಬೇಕು. 4 ವೇದಗಳನ್ನು ಕೂಡ ಘನಾಂತವಾಗಿ ಅಧ್ಯಯನ ಮಾಡಿದ್ದಾನೆ. ಇನ್ನೊಬ್ಬ ಇದ್ದಾನೆ 4 PhD ತಗೊಂಡಿದ್ದಾನೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಎಲ್ಲ ಖಗೋಳಶಾಸ್ತ್ರ, ಎಲ್ಲದರಲ್ಲೂ ಕೂಡ ಇವನು ಇಲ್ಲಿ ಅವನು ಅಲ್ಲಿ, ಅತ್ಯಂತ ಮೇಧಾವಿಗಳು. ಆದರೂ ಕೂಡ ಇಲ್ಲಿ ಪ್ರಕೃತ ಸಂದರ್ಭದಲ್ಲಿ ಅವರನ್ನು ಅಜ್ಞಾನಿಗಳು ಅಂತ ಕರೆದಿದ್ದಾರೆ. ಯಾಕೆ? ಅವರು ಅದರಲ್ಲೆಲ್ಲ ಬುದ್ಧಿವಂತರು, ಆದರೆ ಅವರ ಸ್ವರೂಪದ ವಿಷಯದಲ್ಲಿ ಅವರಿಗೆ ಪರಮಾರ್ಥವಾದ ಅರಿವು ಇರುವುದಿಲ್ಲ. ಅದು ಆ ಅವಿದ್ಯೆ ಇಲ್ಲ ಅಂತ ಇದೆಯಲ್ಲ, ಅವಿದ್ಯೆ ಇರುವುದಿಲ್ಲ ಅಂತ ಇದೆಯಲ್ಲ, ಅವಿದ್ಯೆಯು ಇದೆ. ಕ್ಷಮಿಸಬೇಕು, ಅವಿದ್ಯೆ ಇರುವುದಿಲ್ಲ ಅಲ್ಲ, ಅವಿದ್ಯೆಯು ಇದೆ. ಅದು ಅಡ್ಡಿಯಾಗಿರ್ತಕ್ಕಂಥದ್ದು ಅಂತ ಹೇಳಿ, ಈ ಒಂದು ಅಡ್ಡಿ ಅದನ್ನು ಸರಿಪಡಿಸ್ಕೊಳ್ಬೇಕಾದ್ದೇನು? ವಿದ್ಯೆಗೆ ಒಂದು ಪ್ರತಿಯೋಗಿಯಾಗಿರ್ತಕ್ಕಂಥದ್ದು ಅವಿದ್ಯೆ. ಆದ್ದರಿಂದ ಅವಿದ್ಯೆ ಹೋಗಲಾಡಿಸುವುದಕ್ಕೆ ವಿದ್ಯೆ, ಅದನ್ನೇ ಈ ಉಪನಿಷತ್ತಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ಹೇಳ್ತಾ, ಮತ್ತೆ ಇಲ್ಲಿ ಇದು ಹೇಗೆ ಕೇವಲ ವಿದ್ಯೆಯಿಂದ ಈ ಮೋಕ್ಷ
ಸಾಧ್ಯವಾಗುತ್ತೆ ಅಂತ ಅನ್ನೋದಕ್ಕೆ ಪ್ರಮಾಣ ವಚನವನ್ನು ಹೇಳಿ, ಮತ್ತೆ ಕರ್ಮಗಳಿಂದ 100 ಶತ ಅಂದರೆ 100 ಶತಮಾನ ವರ್ಷಗಳು ಕಳೆದರೂ ಕೂಡ ಈ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಎಷ್ಟು 100 ಶತಮಾನಗಳು, 1 ಶತಮಾನ ಅಲ್ಲ, 1 ಶತಮಾನ 100 ವರ್ಷ, ಅಂಥದ್ದು 100 ಶತಮಾನ ಕಳೆದರೂ ಕೂಡ ಇವನಿಗೆ ಮುಕ್ತಿ ಇಲ್ಲ ಅಂತ ಹೇಳಿ ಆ ಒಂದು ಬಂಧ, ಅದರಿಂದ ಕರ್ಮದಿಂದ ಜ್ಞಾನದಿಂದ ಮುಕ್ತಿ ಅನ್ನೋದನ್ನು ಹೇಳಿ, ಕರ್ಮಕ್ಕೆ 4 ವಿಧವಾದ ಫಲಗಳನ್ನು ಹೇಳಿ, ಉತ್ಪಾದ್ಯ, ಪ್ರಾಪ್ಯ, ಸಂಸ್ಕಾರ್ಯ, ವಿಕಾರ್ಯ ಅಂತಕ್ಕಂಥದ್ದು 4 ಫಲ, 5ನೇ ಫಲ ಅಂತ ಇಲ್ಲ. ಈ 4 ಫಲಗಳಲ್ಲಿ ಈ ಮೋಕ್ಷ ಫಲ ಅಂತಕ್ಕಂಥದ್ದು ಸೇರಿಲ್ಲ ಅಂತ ಹೇಳಿ, ಕರ್ಮ ಹೇಗೆ ನಮ್ಮನ್ನ ಬಂಧಿಸುತ್ತೆ ಅಂತ ಅನ್ನೋದಕ್ಕೂ ಇಷ್ಟಕ್ಕೆಲ್ಲ ಪ್ರಮಾಣ ಪೂರ್ವಕವಾಗಿ ಉಪನಿಷದ್ ವಾಕ್ಯ, ಸ್ಮೃತಿ ವಾಕ್ಯ, ಇತಿಹಾಸ ವಾಕ್ಯಗಳನ್ನು ಹೇಳಿ ನಮಗೆ ತಿಳಿಸ್ಕೊಟ್ಟಿದ್ದಾಯಿತು. ಈಗ ಅದನ್ನೇ ಮುಂದುವರಿತಾ ಇದ್ದಾರೆ. ಏನೋ ಇವತ್ತಿನ ಭಾಗ ಅದನ್ನೇ, ಕರ್ಮದಿಂದ ಹೇಗೆ ನಮಗೆ ಬಂಧವಾಗುತ್ತೆ, ಅದರಿಂದ ಯಾವ ರೀತಿ ನಮಗೆ ಈ ಒಂದು ದ್ವೈತ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ, ಅಜ್ಞಾನ ಅಂತಕ್ಕಂಥದ್ದು ಯಾಕೆ ಇದು ಜ್ಞಾನವನ್ನು ಕಳೆಯೋದಕ್ಕಾಗೋದಿಲ್ಲ, ಇನ್ನು ಅಜ್ಞಾನವನ್ನು ಕಳೆಯೋದಕ್ಕಾಗೋದಿಲ್ಲ, ಯಾವುದು ಕರ್ಮ ಅಂತಕ್ಕಂಥದ್ದು ಅಜ್ಞಾನವನ್ನು ಯಾತಕ್ಕೆ ಕಳೆಯೋದಕ್ಕಾಗೋದಿಲ್ಲ, ಇದನ್ನೆಲ್ಲ ಈ ವಿಚಾರ ಮಾಡ್ತಾ ಇದ್ದಾರೆ. ಈ ಪ್ರಮಾಣ ಪೂರ್ವಕವಾಗಿ ಹೇಳ್ತಾರೆ. ನೋಡೋಣ ಒಂದೊಂದಾಗಿ. ಇವತ್ತಿನ ಭಾಗ, ಏವಂ ಕರ್ಮಸು ನಿಸ್ನೇಹ ಯೇ ಕೇಚಿತ್ ಪಾರದರ್ಶಿನಃ ವಿದ್ಯಾಮಯೋಯಂ ಪುರುಷೋ ನತು ಕರ್ಮಮಯ ಸ್ಮೃತಃ. ಏವಂ ಈ ರೀತಿಯಾಗಿ ಕರ್ಮಸು ನಿಸ್ನೇಹ, ಕರ್ಮಗಳಲ್ಲಿ ನಿಸ್ನೇಹ ಅಂದ್ರೇನು, ಅಂಟಿಲ್ಲದವರಾಗಿ. ಸ್ನೇಹ ಅಂದ್ರೆ ಅಂಟು, ಕರ್ಮಗಳಲ್ಲಿ ಅಂಟಿಲ್ಲದವರಾಗಿ. ಅವ್ರು ಯಾರವರು? ಏಕೇಶಿದ್, ಯಾರು ಬೇಕಾದರೂ ಆಗ್ಬೋದು, ಅಂದ್ರೆ ಎಲ್ಲ ಅದೆಲ್ಲ. ಅದಕ್ಕೊಂದು ಸ್ವಲ್ಪ ವಿಶೇಷ ಇದೆ. ಏನು ಅಂದ್ರೆ ಪಾರದರ್ಶಿನ ಅಂದ್ರೆ ತಮ್ಮ ಸ್ವರೂಪವನ್ನು ಕಂಡುಕೊಂಡವರು, ಮತ್ತೆ ವಿದ್ಯೆಯ ಪಾರವನ್ನ ತಲುಪಿದವರು, ವಿದ್ಯೆಯ ದಡವನ್ನ ತಲುಪಿದವರು ಅವರು ಪಾರದರ್ಶಿನ. ಅವರು ಏನ್ ಮಾಡ್ತಾರೆ, ಕರ್ಮಗಳಲ್ಲಿ ಆ ಅಂಟಿಲ್ಲ ಅವರಿಗೆ. ಇಂತಹವರು ಏನಾಗ್ತದೆ, ವಿದ್ಯಾಮಯೋಯಂ ಪುರುಷ, ಇವರು ವಿದ್ಯಾಮಯ. ಮಯ ಅಂತಂದ್ರೆ ಇಲ್ಲಿ ಪ್ರಾಚುರ್ಯಾರ್ಥದಲ್ಲಿ ಮಯ ಅಂತಂತ. ವಿದ್ಯಾಮಯ ಅಂದ್ರೆ ಎಳ್ಳಷ್ಟು ಕೂಡ ಅವಿದ್ಯೆಯ ಸೋಂಕು ಅಂತಕ್ಕಂಥದ್ದು ಇರುವುದಿಲ್ಲ ಇವರಿಗೆ. ಅಷ್ಟೇ ಹೊರತು ನತು ಕರ್ಮಮಯ ಸ್ಮೃತಃ, ಆದರೆ ಇವರು ವಿದ್ಯಾಮಯರು, ವಿದ್ಯಾಪ್ರಚುರರು, ಕರ್ಮ ಪ್ರಚುರರಂತೂ ಅಲ್ಲವೇ ಅಲ್ಲ ಅಂತ ಸ್ಮೃತಿ ಹೇಳ್ತಾ ಇದೆ ಅಂತ ಹೇಳಿ ಭಗವದ್ಗೀತೆ ಶ್ಲೋಕ ನಮ್ಮ ಮುಂದೆ ಹೇಳ್ತಾರೆ. ಏವಂ ತ್ರಯೀ ಧರ್ಮಮನು ಪ್ರಪನ್ನ ಗತಾಗತಂ ಕಾಮಕಾಮ ಲಭಂತೆ. ಏವಂ ತ್ರಯೀ ಧರ್ಮ ಅಂತಂದ್ರೇನು, ವೇದ ವಿಹಿತವಾದ ಧರ್ಮಗಳು. ತ್ರಯೀ ಅಂತಂದ್ರೆ, ತ್ರಯೀ ಅಂದ್ರೆ ವೇದಗಳು ಅಂತ, ಋಕ್ ಯಜು ಸಾಮ. ಈ ವೇದಗಳಲ್ಲಿ ವಿಹಿತವಾಗಿರತಕ್ಕಂತಹ ಧರ್ಮ ಅಂತಂದ್ರೇನು, ಮಾಡಲೇಬೇಕಾದ ನಿಯಮ ಮಾಡಿದ್ದಾರಲ್ಲ, ಇದನ್ನ ಅನುಸರಿಸತಕ್ಕಂಥ ಈ ಪುರುಷರುಗಳು, ಮನುಷ್ಯರು ಏನ್ ಮಾಡ್ತಾರೆ, ಅವರು ಗತಾಗತಂ, ಹೋಗೋದು ಬರೋದು, ಆ ಯಾತಾಯಾತ ರೂಪವಾಗಿರತಕ್ಕಂತಹ, ಯಾತ ಅಂದ್ರೆ ಹೋಗೋದು, ಆಯಾತ ಅಂದ್ರೆ ಬರೋದು, ಯಾತಾಯಾತ ರೂಪವಾಗಿರತಕ್ಕಂತಹ ಇದೇನು ಕಾಮ ಅಂದ್ರೆ ಕಾಮಂ ಕಾಮಯಮಾನಾಹ, ಬರೀ ಕಾಮಗಳನ್ನು ಕಾಮಿಸುತ್ತಾ ಅದು ಬೇಕು ಇದು ಬೇಕು ಹಾಗಳು, ಅದು ಬೇಕು ಅಂತಂದಾಗ ಅದು ಅನುಭವಿಸೋದಕ್ಕೆ ಜನ್ಮ ಬೇಕು. ಯಾವುದೋ ಒಂದು ಫಲ ಬೇಕು ಅಂದಾಗ ಅದನ್ನು ಅನುಭವಿಸುವುದಕ್ಕೆ ಜನ್ಮ ಬೇಕು. ಆಯಿತು, ಹೋದ, ತಿರುಗಿ ಇನ್ನೊಂದು ಕಾಮ ಬಂತು, ಕಾಮಂ ಏವ ಕಾಮಯಮಾನಾಹ, ಅದನ್ನೇ ಹುಡ್ತಾರೆ, ಸಾಯ್ತಾರೆ. ಅದಕ್ಕೆ ಆ ಕಾಮವನ್ನ ಅನುಭವಿಸೋದಕ್ಕೋಸ್ಕರ. ಮತ್ತು ಸರಿ, ಈಗ ಇನ್ನೊಂದು ಪ್ರಶ್ನೆ ಬಂತು, ಹಾಗಾದರೆ ಕರ್ಮಗಳಿಗೆ ಏನೂ ಬೆಲೆಯೇ ಇಲ್ವೇ? ಕರ್ಮಗಳನ್ನು ಮಾಡದೆ ಬದುಕಿರುವುದಾದರೂ ಹೇಗೆ? ಇದನ್ನ ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ. ನಹಿ ಕಶ್ಚಿತ್ ಕ್ಷಣಮಪಿ
ಜಾತುತಿಷ್ಠತ್ಯಕರ್ಮಕೃತ. ಒಂದು ಕ್ಷಣ ಕೂಡ ಕರ್ಮವನ್ನು ಮಾಡದೇ ಇರೋದಕ್ಕಾಗೋದಿಲ್ಲ, ಮಾಡ್ತಾನೆ ಇರಬೇಕು. ನೀವು ಈ ಕರ್ಮಗಳೆಲ್ಲ ಬಂಧದಾಯಕ ಅಂತ ಹೇಳ್ಬಿಟ್ರೆ ಏನು ಮಾಡೋದು? ಎಲ್ಲ ಬಂಧದಾಯಕವೇ, ಮುಕ್ತಿ ಹೇಗಾಗುತ್ತೆ? ಮತ್ತೆ ಆಗೋದೇ ಇಲ್ವಲ್ಲ ಅಂತ ಹೇಳಿದ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಕರ್ಮವನ್ನು ಹೇಗೆ ಮಾಡಿದರೆ ಅದು ಬಂಧದಾಯಕವಾಗುವುದಿಲ್ಲ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯದಾ ಪುನಃ ಫಲ ನಿರಪೇಕ್ಷಂ ಈಶ್ವರಾರ್ಥಂ ಕರ್ಮ ಕರ್ಮ ಅನುತಿಷ್ಠಂತೆ ತದಾ ಮೋಕ್ಷ ಸಾಧನ ಜ್ಞಾನ ಸಾಧನ ಅಂತಃಕರಣ ಶುದ್ಧಿ ಸಾಧನ ಪಾರಂಪರ್ಯೇಣ ಮೋಕ್ಷ ಸಾಧನಂ ಭವತಿ. ಹೌದು, ಕರ್ಮಗಳನ್ನು ಮಾಡದೇ ಇರೋದಕ್ಕೆ ಸಾಧ್ಯವಿಲ್ಲ, ಮಾಡಲೇಬೇಕು. ಆದರೆ ಹೇಗೆ ಮಾಡಬೇಕು ಅಂತನ್ನುವುದು ಬಹಳ ಮುಖ್ಯ. ಹೇಗೆ? ಫಲ ನಿರಪೇಕ್ಷ ಅಂದರೆ ಫಲದಲ್ಲಿ ಯಾವುದೇ ವಿಧವಾದ ಆಸಕ್ತಿಯೂ ಇಲ್ಲದೆ, ಯಾವುದರಲ್ಲಿ? ಫಲದಲ್ಲಿ. ಕರ್ಮ ಮಾಡ್ತಾನೆ, ಕರ್ಮ ಫಲದಲ್ಲಿ ಆಸಕ್ತಿಯೂ ಇಲ್ಲದೆ, ಈಶ್ವರಾರ್ಥಂ ಕೇವಲ ಈಶ್ವರಾರ್ಪಣ ಬುದ್ಧಿಯಿಂದ ಯಾರು ಕರ್ಮಗಳನ್ನು ಅನುತಿಷ್ಠಂತ ಮಾಡುತ್ತಾರೋ, ಆಚರಿಸುತ್ತಾರೋ ಅವರು, ಆಗ ಏನಾಗುತ್ತೆ ಅವರಿಗೆ ಆ ಕರ್ಮ ಏನಾಗುತ್ತೆ? ಪರಂಪರಾ ಸಾಧನವಾಗಿ ಆಗುತ್ತೆ. ಯಾವುದಕ್ಕೆ? ಮೋಕ್ಷಕ್ಕೆ ಇದು ಪರಂಪರಾ ಸಾಧನವಾಗಿ ಆಗುತ್ತೆ. ಹೇಗೆ ಪರಂಪರಾ ಸಾಧನವಾಗಿ ಆಗುತ್ತೆ ಅಂತಂದ್ರೆ ನೋಡಿ, ಮೋಕ್ಷವು ಸಿದ್ಧಿಸಬೇಕಾದರೆ ಅದಕ್ಕೆ ತಕ್ಕ ಸಾಧನ ಯಾವುದು? ಜ್ಞಾನವೆಂಬ ಸಾಧನದಿಂದ ಮೋಕ್ಷ ಸಿದ್ಧಿಯಾಗುತ್ತೆ. ಹೌದು ತಾನೆ? ಆಯಿತು. ಈ ಜ್ಞಾನ ಹೇಗಾಗುತ್ತೆ? ಜ್ಞಾನವಾಗುವುದಕ್ಕೆ ಸಾಧನ ಯಾವುದು? ಜ್ಞಾನ ಸಾಧನ ಅಂತಂದ್ರೆ ಯಾವುದು? ಅಂದರೆ ಈ ಜ್ಞಾನಕ್ಕೆ ಸಾಧನ ಯಾವುದು? ಇಂತಹ ಜ್ಞಾನ ಉಂಟಾಗುವುದಕ್ಕೆ ಏನು ಸಾಧನ ಅಂದರೆ ಶುದ್ಧ ಅಂತಃಕರಣವೇ ಸಾಧನ. ಶುದ್ಧವಾದ ಅಂತಃಕರಣ ಇದಕ್ಕೆ ಸಾಧನ, ಜ್ಞಾನವಾಗುವುದಕ್ಕೆ. ಜ್ಞಾನವಾಯಿತು, ಆ ಜ್ಞಾನ ಯಾವುದಕ್ಕೆ ಸಾಧನವಾಗುತ್ತೆ? ಮೋಕ್ಷಕ್ಕೆ ಸಾಧನವಾಗುತ್ತೆ. ಹೀಗೆ ಪರಂಪರೆಯಿಂದ ಕರ್ಮವನ್ನು ಮಾಡದ, ಫಲಾಪೇಕ್ಷೆ ಇಲ್ಲದೆ ಮಾಡದ, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡದ, ಅಂತಃಕರಣ ಶುದ್ಧಿಯಾಯಿತು. ಅಂತಃಕರಣ ಶುದ್ಧಿ ಆಯಿತು ಅಂತಂದ ಮೇಲೆ ತತ್ವಮಸಿ ಎಂಬ ವಾಕ್ಯಾರ್ಥ ಜ್ಞಾನವಾಯಿತು. ತತ್ವಮಸಿ ಎಂಬ ವಾಕ್ಯಾರ್ಥ ಜ್ಞಾನವಾದದ್ದು ಯಾತಕ್ಕೆ ಕಾರಣವಾಯಿತು? ಮೋಕ್ಷಕ್ಕೆ ಕಾರಣವಾಯಿತು. ಹೀಗೆ ಪರಂಪರಾ ಸಾಧನ, ಅದಕ್ಕೆ ಪ್ರಮಾಣವಾಕ್ಯ, ಪ್ರತಿಯೊಂದಿಗೂ ಪ್ರಮಾಣವಾಕ್ಯ. ತಥಾಹ ಭಗವಾನ್, ಇಲ್ಲಿ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಈ ಥರ ಹೇಳಿದ ಸ್ಮೃತಿ, ಈ ಥರ ಹೇಳಿದ್ದಾನೆ. ಇಲ್ಲಿ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವ ಅಂಬಸ. ಇದಕ್ಕೆಲ್ಲ ಅರ್ಥ ಗೊತ್ತಿದೆಯಲ್ಲ. ಕರ್ಮಗಳನ್ನು ಯಾವ ಫಲಾಪೇಕ್ಷವಿಲ್ಲದೆ ಬ್ರಹ್ಮದಲ್ಲೇ ಅರ್ಪಣೆ ಮಾಡಿ ಅದರಲ್ಲಿ ಸಂಘವನ್ನು ತ್ಯಜಿಸಿ ಯಾವನು ಮಾಡುತ್ತಾನೋ ಅವನು ಸಹ ಪಾಪೇನ ನ ಲಿಪ್ಯತೆ, ಅವನು ಪಾಪದಿಂದ ಲಿಪ್ತನಾಗುವುದಿಲ್ಲ. ಅಂದರೆ ಪಾಪದ ಅಂಟು ಅವನಿಗೆ ಇರುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪಾಪದ ನಂಟು ಇರುವುದಿಲ್ಲ ಅಂದಾಗ ಇನ್ನೊಂದೇನು? ಪುಣ್ಯದ ನಂಟು ಇರುವುದಿಲ್ಲ. ನಂಟು ಅಂಟು ಎರಡೂ ಇರುವುದಿಲ್ಲ. ಹೇಗೆ ಅಂತಂದ್ರೆ ಪದ್ಮಪತ್ರ ಮೀಮಾಂಬಾಸ, ಕಮಲದ ಎಲೆಯಂತೆ. ಎಲ್ಲ ಗೋಚರತಕ್ಕಂಥ ವಿಚಾರ ಇದೆ. ಮತ್ತೆ ಇನ್ನು ಕಾಯೇ ನಮನಸ ಬುದ್ಧ್ಯ ಕೇವಲ ಯರೀಂದ್ರಿಯೈರಪಿ ಯೋಗಿನ ಕರ್ಮ ಕುರುವಂತೆ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಇವರು ಇಂಥ ಜ್ಞಾನ ಕರ್ಮವನ್ನು ಹೇಗೆ ಮಾಡ್ತಾರೆ? ಕರ್ಮವನ್ನು ಮಾಡ್ತಾ ಇರ್ತಾರೆ. ಹೇಗೆ ಮಾಡ್ತಾರೆ ಅಂದರೆ ಕಾಯೇನ ಅಂದರೆ ಶಾರೀರ ಕರ್ಮಗಳು, ಮನಸ್ಸ ಮಾನಸಿಕ ಕರ್ಮಗಳು, ಬುದ್ಧಿಯ ಅಂತಃಕರಣದ ಕರ್ಮಗಳು, ಧ್ಯಾನ ಮುಂತಾದವುಗಳೆಲ್ಲ, ಮತ್ತೆ ಇಂದ್ರಿಯಗಳಿಂದ ಮಾಡತಕ್ಕಂಥದ್ದು, ಇವುಗಳಿಂದ ಕರ್ಮಗಳಲ್ಲಿ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತಂದರೆ ಸಂಗಂ ತ್ಯಕ್ತ್ವಾ, ಇವೆಲ್ಲ ಕರ್ಮಗಳಲ್ಲೂ ಕೂಡ ಆ ಕರ್ಮ ಸಂಘವನ್ನು ತ್ಯಜಿಸಿ, ಅಂದರೆ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಕರ್ತೃತ್ವ ಭಾವನೆಯನ್ನು ಬಿಟ್ಟು, ಕರ್ತೃತ್ವ ಭಾವನಾ ರಹಿತರಾಗಿ ಕರ್ಮ ಯಾತಕ್ಕೆ ಮಾಡ್ಬೇಕು? ಮತ್ತೆ
ಕರ್ಮ ಮಾಡಿದ್ಮೇಲೆ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಕು, ಆ ಫಲವನ್ನು ಅನುಭವಿಸ್ಬೇಕು, ಮಾಡಬೇಕು. ಅದಕ್ಕೆ ಯಾಕೆ ಕರ್ಮ ಮಾಡ್ತಾರೆ? ನೀವು ಅದೇ ಇಲ್ಲದೆ ಇದ್ಮೇಲೆ ಇನ್ಯಾತಕ್ಕೆ ಕರ್ಮ ಮಾಡ್ತಾನೆ ಇವನು ಅಂದ್ರೆ, ಅವ್ರು ಯಾತಕ್ಕೆ ಕರ್ಮ ಮಾಡ್ತಾರೆ ಗೊತ್ತೇ? ಆತ್ಮಶುದ್ಧಯೇ. ಆತ್ಮಶುದ್ಧಿಗಾಗಿ ಇವರು ಕರ್ಮವನ್ನು ಮಾಡ್ತಾರೆ. ಹೇಗೆ? ಶಾರೀರಿಕ ಕರ್ಮಗಳು, ಮಾನಸಿಕ ಕರ್ಮಗಳು, ಅಂತಃಕರಣ ಕರ್ಮಗಳು, ಇವನ್ನೆಲ್ಲವನ್ನೂ ಕೂಡ ಭಗವದರ್ಪಣ ಬುದ್ಧಿಯಿಂದ ಫಲಾಭಿಸಂಧಿ ರಹಿತರಾಗಿ, ಯಾವ ಫಲದ ಅಭಿಸಂಧಿಯೂ ಇಲ್ಲ, ಫಲಾಭಿಸಂಧಿ ರಹಿತರಾಗಿ ಇವ್ರು ಮಾಡ್ತಾರೆ. ಯಾಕೆ ಮಾಡ್ತಾರೆ ಮತ್ತೆ ಇಷ್ಟೆಲ್ಲ ಇಲ್ಲೇ ಇದ್ಮೇಲೆ ಅಂದ್ರೆ, ಆತ್ಮಶುದ್ಧಯೇ, ಆತ್ಮಶುದ್ಧಿಯಾಗಿ ಮಾಡ್ತಾರೆ. ಮತ್ತು ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ತ ಪಚ್ಯಸಿ ಕೌಂತೆಯ ತತ್ಪುರುಷ್ವಮದರ್ಪಣಂ. ಇದ್ರ ಅರ್ಥ ಎಲ್ಲ ಚೆನ್ನಾಗಿ ಗೊತ್ತೇ ಇದೆ. ಏನು ಮಾಡ್ತೀಯೋ ಏನಾದರೂ ಮಾಡಪ್ಪ ನೀನು, ಯಾವುದನ್ನು ಮಾಡಿದರೂ ಕೂಡ ನನಗೆ ಅರ್ಪಣೆ ಮಾಡಿಬಿಡು, ಅಷ್ಟೇ ಸರಿ. ಶುಭಾಶುಭ ಫಲೈರೇವ ಮೋಕ್ಷಸೆ ಕರ್ಮ ಬಂಧನೈ ಸನ್ಯಾಸಯೋಗ ಯುಕ್ತಾತ್ಮ ವಿಮುಕ್ತ ಅಮಾಮಪೈಷ್ಯಸಿ. ಹೀಗೆ ಏವಂ ಈ ರೀತಿಯಾಗಿ ಶುಭಾಶುಭ ಫಲೈ, ಶುಭ ಮತ್ತೆ ಅಶುಭ ಅಂದ್ರೇನು? ಪುಣ್ಯ ಮತ್ತೆ ಪಾಪ. ಶುಭ ಫಲ ಪುಣ್ಯದ ಕೆಲಸ, ಅಶುಭ ಫಲ ಪಾಪದ ಒಂದು ಕ್ರಿಯೆ. ಹೀಗೆ ಶುಭ ಪುಣ್ಯ ಪಾಪಗಳಿಂದ ಏನು ಮೋಕ್ಷಸೆ, ಅದು ಪುಣ್ಯ ಪಾಪ ಅಂತ ಅನ್ನೋದು ಈ ಕರ್ಮಗಳ ಬಂಧನದಿಂದ ಮೋಕ್ಷಸೆ ಬಿಡುಗಡೆಯಾಗಿ ಬಿಡುತ್ತೀಯೇ. ಮೋಕ್ಷಸೆ, ಅರ್ಜುನನನ್ನ ಬೆಟ್ಟು ಮಾಡಿ ಹೇಳ್ತಾ ಇದ್ದಾನೆ ಭಗವಂತ. ನೀನು ಅಂಟುವುದಿಲ್ಲ, ನಿನಗೆ ಇದರಿಂದ ಬಿಡುಗಡೆ ಮಾಡಲ್ಪಡುತ್ತೀಯೇ, ನೀನು ಬಿಡುಗಡೆ ಹೊಂದಿ ಬಿಡುತ್ತೀಯೇ ಅಂಥೇಳಿ ಕರ್ಮ. ಮತ್ತು ಏನು ಸನ್ಯಾಸ ಯೋಗ ಯುಕ್ತಾತ್ಮ, ಮತ್ತೇನಾಗ್ತೀಯ ಮತ್ತೆ ಅಂದರೆ ಸನ್ಯಾಸ ಯೋಗ ಯುಕ್ತಾತ್ಮ ಅಂದರೆ ಕೇವಲ ತ್ಯಾಗ ಬುದ್ಧಿಯಿಂದ ಎಲ್ಲವನ್ನೂ ಕೂಡ ತ್ಯಾಗ, ಏನು ಬೇಕಾಗಿಲ್ಲ ಅಂತಕ್ಕಂಥದ್ದು ಅದು. ಆ ಒಂದು ಅದಕ್ಕೆ ತಕ್ಕವನಾಗಿ, ಅದ್ಯಾವುದು ಅದೇ ಸನ್ಯಾಸ, ಅದಕ್ಕೆ ತಕ್ಕವನಾಗಿ ಏನಾಗುತ್ತೆ ನೀನು? ವಿಮುಕ್ತೋ, ಎಲ್ಲ ಪುಣ್ಯ, ಹಿಂದೆ ಹೇಳಿದ್ರಲ್ಲ, ಪುಣ್ಯ ಪಾಪ ಬಂಧನಗಳಿಂದ ಮುಕ್ತನಾಗಿ ಮಾಂ ಉಪೈಷ್ಯತಿ, ಮಾಂ ಉಪೈಷ್ಯತಿ, ನೀನು ಈ ಒಂದು ಶರೀರವನ್ನು ಬಿಟ್ಟ ಮೇಲೆ ನನ್ನನ್ನೇ ಸೇರಿಬಿಡುತ್ತೀಯೇ ಅಂತ ಹೇಳ್ತಾರೆ. ಇದು ಸ್ವಲ್ಪ ಇದಕ್ಕೆ ವಿವರವನ್ನು ಹೇಳ್ತಾ ಕೂತ್ಕೊಂಡ್ರೆ ಇಷ್ಟರಲ್ಲಿ ಆಗೋಗ್ಬಿಡುತ್ತೆ. ಇಲ್ಲಿ ಏನಾಗುತ್ತೆ? ಮಾಂ ಉಪೈಷ್ಯತಿ ಅಂತ ಏನ್ ಮಾಡಿದ್ದಾರೆ? ಭವಿಷ್ಯತ್ ಕಾಲದ ರೂಪವನ್ನು ಹೇಳಿದ್ದಾರೆ. ಭವಿಷ್ಯತ್ ಕಾಲ ಅಂದ್ರೆ ಏನು? ನೀನು ನನ್ನನ್ನ ಮುಂದೆ, ಯಾವಾಗಲ ಮುಂದೆ ಸೇರ್ತಿ. ಮುಂದೆ ಅಂದ್ರೆ ಯಾವಾಗ? ಈ ದೇಹಪಾತಾನಂತರ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾದರೆ ದೇಹಕ್ಕೆ ಇವನು ಜ್ಞಾನ ಆಯಿತು, ಎಲ್ಲವನ್ನು ಅರ್ಪಣೆ ಮಾಡದ, ಜ್ಞಾನಿಯಾದ. ಆದರೂ ಕೂಡ ಇವನಿಗೆ ದೇಹಪಾತ ನಂತರ ಇವನು ಪಾಪ ಪುಣ್ಯಗಳಿಂದ ಬಿಡುಗಡೆಯಾಗುತ್ತಾನೆ ಅಂತ ಹೇಳಿರುವುದರಿಂದ ದೇಹಪಾತ ಆಗುವವರೆಗೂ ಕೂಡ ಇವನಿಗೆ ಪ್ರಾರಬ್ಧ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಅಂತಕ್ಕಂಥ ಅರ್ಥ ಬಂದ್ಬಿಡುತ್ತೆ. ಇದು ಎಳ್ಳಷ್ಟು ಸರಿ ಇಲ್ಲ. ಯಾಕೆ ಅಂತಂದ್ರೆ, ಒಂದು ಸರಿ ಜ್ಞಾನವಾಯಿತು ಅಂದ್ಬಿಟ್ರೆ ಅಲ್ಲಿಗೆ ಶರೀರಪಾತವಾಯಿತು ಅಂತಲೇ ಅರ್ಥ. ಏನ್ರಿ ಶರೀರಪಾತವಾಯಿತು ಅಂತಂತೀರ? ಒಳ್ಳೆ ಗುಂಡಿದ್ದ ಓಡಾಡ್ಕೊಂಡಿದ್ದಾನಲ್ರಿ, ಜ್ಞಾನವಾಯ್ತು ಅವನಿಗೆ, ಜ್ಞಾನವಾಗಿದ್ದಾನೆ, ಜ್ಞಾನಿ ಆಗಿದ್ದಾನೆ, ಓಡಾಡ್ಕೊಂಡೇ ಇದ್ದಾನಲ್ಲ, ಜ್ಞಾನವಾದ ತಕ್ಷಣ ಅವನೇನು ಹೋಗ್ಬಿಡೋದಲ್ಲ ಮೇಲಕ್ಕೆ, ಇದಾನಲ್ಲ. ದೇಹಪಾತ ಅಂತ ಹೇಗೆ ಹೇಳ್ತೀರಿ ಅಂದ್ರೆ ಅದಕ್ಕೆ ಹೇಳ್ತಾರೆ, ಇದೆಲ್ಲ ಸೂತ್ರ ಭಾಷೆದಿತ್ತೆ. ದೇಹಪಾತ ಅಂದ್ರೆ ಏನಪ್ಪ ನೀನು? ದೇಹಪಾತ ಅಂದ್ರೆ ಏನು ತಿಳ್ಕೊಂಡಿದೀಯ? ದೇಹಪಾತ ಅಂದ್ರೆ ಇಷ್ಟೇ, ಏನು? ಶರೀರಕ್ಕೂ ನಿನಗೂ ಇರತಕ್ಕಂತಹ ಅಭಿಮಾನವನ್ನ ಬಿಟ್ಟು ಯಾವನು ಇರುತ್ತಾನೋ ಅವರೆಲ್ಲರೂ ಕೂಡ ಅಶರೀರಿಗಳೇ. ಬದುಕಿದ್ರೂ ಅಶರೀರಿಗಳೇ ಅವರು. ಯಾಕೆ? ಅವರು ಶರೀರ ಮತ್ತು ನಾನು ಎಂಬತಕ್ಕಂತಹ ಅವನ ಸಂಬಂಧ ಏನಿದೆ ಅದನ್ನು ಬಿಟ್ಟು ಬಿಟ್ಟಿರ್ತಾರೆ. ಅಧ್ಯಾಸ ಅಂತಕ್ಕಂಥದ್ದು ಬಿಟ್ಟು ಬಿಟ್ಟಿರ್ತಾರೆ ಅವರು. ಹಾಗಾಗಿ ಅವರೇನಾಗುತ್ತೆ, ಅವರಿಗೆ ಈ ಒಂದು ಶರೀರಿ ನಾನು ಅಂತಕ್ಕಂಥದ್ದೇ ಇರೋದಿಲ್ಲ. ಯಾವಾಗ ಶರೀರಿ, ನಾನು ಶರೀರ,
ಶರೀರಿ ನಾನು ಅಂತಲೇ ಇಲ್ವೋ ಅವರಿಗೆ. ಇನ್ನು ಪ್ರಾರಬ್ಧ ಯಾರಿಗೆ? ಪ್ರಾರಬ್ಧ ಇರಬೇಕಾದ್ರೆ ಶರೀರ ಇರ್ಬೇಕು ತಾನೆ. ಇವ್ರಿಗೆ ಶರೀರನೇ ಇಲ್ವಲ್ಲ. ಅರೆ ಇದೆಯಲ್ಲಪ್ಪ ಓಡಾಡ್ಕೊಂಡಿದ್ದಾನಲ್ಲ. ಶರೀರ ಇಲ್ಲ ಅಂದ್ರೆ ಏನರ್ಥ ಗೊತ್ತೇನೆಯ? ಶರೀರ ಇಲ್ಲ ಅಂತಂದರೆ ಶರೀರ ಮತ್ತು ನಿನಗೆ ಪರಸ್ಪರ ಅಭಿಮಾನವಿಲ್ಲ. ನಹಿ ಶರೀರಾತ್ಮಾಭಿಮಾನ ಲಕ್ಷಣಂ ಮಿಥ್ಯಾಜ್ಞಾನಂ ಮುಕ್ತ್ವಾ. ಶರೀರವೇ ನಾನು ಎಂಬ ಮಿಥ್ಯಾಜ್ಞಾನವನ್ನು ಬಿಟ್ಟು ಬಿಟ್ಟರೆ, ಮಿಥ್ಯಾಜ್ಞಾನ ಹೋಯಿತು ಅಂದರೆ ಇವನು ಶರೀರಿ ಅಂತ ಹೇಳೋದಕ್ಕೆ ಕಾರಣವೇ ಇಲ್ಲ. ಇವನು ಅಶರೀರಿ ಆಗಿಬಿಟ್ಟ. ಹಾಗಾಗಿ ಯಾವ ಪ್ರಾರಬ್ಧ, ಶರೀರವೇ ಇಲ್ಲ ಅನ್ನೋ ಪ್ರಾರಬ್ಧ ಯಾರಿಗೆ? ಇದು ಅರ್ಥ. ಇದು ಏನು ಪರಮಾರ್ಥ ಇದು. ಇರಲಿ, ಅದು ಇಲ್ಲಿ ಬಂದು ಇಲ್ಲಿ ಬೇಡ, ಇಲ್ಲಿ ಬೇಡ, ಇಲ್ಲೇ ಇದೇ ಉಪನಿಷತ್ತಿನಲ್ಲಿ ಮುಂದೆ ಬರುತ್ತೆ. ಮುಂದೆ ಅದರ ಮಂತ್ರ ಬಂದಾಗ ಬರುತ್ತೆ, ಆವಾಗ ಹೇಳೋಣ ಬೇಕು. ತಥಾಚ ಮೋಕ್ಷೇ ಕ್ರಮಂ ಶುದ್ಧಭಾವೇ ಮೋಕ್ಷಾಭಾವಂ ಕರ್ಮಭಿಶ್ಚ ತಚ್ಚುದ್ಧಿಂ ದರ್ಶಯತಿ ಶ್ರೀ ವಿಷ್ಣು ಧರ್ಮೇ. ನೋಡಿ ಇಲ್ಲಿ ಯಾವುದು ವಿಷ್ಣು ಧರ್ಮ, ವಿಷ್ಣು ಪುರಾಣ ತಗೊಂಡ್ಬಿಟ್ರಿ. ಇಲ್ಲಿ ನೋಡಿ ಎಲ್ಲ ಸೂತ್ರ ಭಾಷೆಯಲ್ಲಿ ಅಷ್ಟೊಂದು ಪ್ರಚುರವಾಗಿ ಬಂದಿಲ್ಲ. ಇರಲಿ, ಅದು ಹೇಗಿದ್ರು ಚೆನ್ನಾಗಿದೆ. ಹೀಗಾಗಿ ಮೋಕ್ಷೆ, ಈ ಮೋಕ್ಷದಲ್ಲಿ ಕ್ರಮವನ್ನು ಹೇಳಿದ್ದಾರೆ. ಮೋಕ್ಷಕ್ಕೆ ಮೋಕ್ಷವೆಂಬ ಫಲ ಬೇಕು, ಅದಕ್ಕೆ ಕ್ರಮವನ್ನು ಹೇಳಿದ್ದಾರೆ. ಕ್ರಮವನ್ನು ಅಂತ ಮೋಕ್ಷ ಯಾವಾಗ ಸಿದ್ಧಿಸುವುದಿಲ್ಲ? ಮೋಕ್ಷ ಯಾವಾಗ ಶುದ್ಧ ಭಾವೇ ಅಂದ್ರೆ, ಶುದ್ಧ ಭಾವ ಅಂದ್ರೇನು? ಅಂತಃಕರಣ ಶುದ್ಧ ಭಾವೇ ಅಂತ ಅರ್ಥ. ಅಂತಃಕರಣ ಶುದ್ಧವಾಗಿಲ್ಲ ಅಂತಂದ್ರೆ ಮೋಕ್ಷ ಇಲ್ಲ. ಮತ್ತೆ ಆ ಅಂತಃಕರಣ ಶುದ್ಧವಾಗಬೇಕಾದ್ರೆ ಏನು ಮಾಡಬೇಕು? ಕರ್ಮ ಮಾಡಬೇಕು. ಕರ್ಮ ಮಾಡಿದ್ರೆ, ಕರ್ಮ ಮಾಡುವುದನ್ನು ಕೇವಲ ಅಂತಃಕರಣ ಶುದ್ಧಿಗಾಗಿ ಅಧ್ಯಾಸವನ್ನು ಬಿಟ್ಟು, ಕರ್ತೃತ್ವವನ್ನು ಬಿಟ್ಟು ಫಲಾಭಿಸಂಧಿ ರಹಿತನಾಗಿ ಮಾಡಬೇಕು. ಆವಾಗ ಅದು ಅಂತಃಕರಣ ಶುದ್ಧಿಗೆ ದಾರಿಯಾಗತ್ತೆ, ಸಾಧನವಾಗತ್ತೆ. ಅದನ್ನ ವಿಷ್ಣು ಧರ್ಮದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ನೋಡಿ. ಅನುಚಾನಸ್ತೋ ಯಜ್ವ ಕರ್ಮಜ್ಞಾಸಿ ಸತತ ಕರ್ಮನ್ಯಾಸಿ ತತಃ ಪರಂ ತಥೋ ಜ್ಞಾನಿತ್ವಮಭ್ಯೇತಿ ಯೋಗಿ ಮುಕ್ತಿಂ ಕ್ರಮ ಲಭೇತ್. ಯೋಗಿಯಾದವನು ಮುಕ್ತಿಯನ್ನ ಈ ಕ್ರಮದಿಂದ ಪಡೆಯುತ್ತಾನೆ. ಕ್ರಮಾತ್ ಲಭೇತ್, ಕ್ರಮದಿಂದ ಪಡೆಯುತ್ತಾನೆ. ಏನ್ ಮಾಡ್ತಾನೆ ಅಂದ್ರೆ ಅನೂಚಾನ. ಅನೂಚಾನ ಅಂದ್ರೆ ಅನೂಚಾನಮಾನಿ. ಎಲ್ಲಿ ಬರುತ್ತೆ ಇದು? ಛಾಂದೋಗ್ಯದಲ್ಲಿ ಬರ್ತಕ್ಕಂಥದ್ದು. ಹೋಗ್ತಾನೆ ಆ ಶ್ವೇತಕೇತು ಆ ಗುರುಕುಲ ವಾಸದಿಂದ ಮುಗಿಸ್ಕೊಂಡು ಬರ್ತಾನೆ. ಬಂದಾಗ ಹೇಗಿರ್ತಾನ ಅವನು? ಅನುಚಾನಮಾನಿ ಅಂದ್ರೆ ಏನು? ಎಲ್ಲ ಅನುಚಾನಮಾನಿ ಅಂದ್ರೆ ಈ ಎಲ್ಲ ವೇದಗಳನ್ನು ಕೂಡ ಅವನು ಅಧ್ಯಯನ ಮಾಡಿ ಅಂತ ಅರ್ಥ. ವೇದಾಧ್ಯಾಯಿ ಅಂತ ಅರ್ಥ. ಅಧ್ಯಯನ ಮಾಡಿದವನು ವೇದ ಅಧ್ಯಯನ ಮಾಡ್ತಾನೆ. ಅವನೇನು ಮಾಡ್ತಾನೆ? ವೇದಗಳನ್ನು ಅಧ್ಯಯನ ಮಾಡಿದ ಮೇಲೆ ವೇದಗಳ ಒಂದು ಪರಮ ಗುರಿ ಏನು? ಅದರಲ್ಲಿ ವಿಹಿತವಾದ ಕರ್ಮಗಳನ್ನು ಮಾಡಬೇಕು. ಕರ್ಮಗಳನ್ನು ಏನು? ಯಜ್ಞಯಾಗಾದಿಗಳನ್ನು ಮಾಡಬೇಕು. ಯಜ್ಞಯಾಗವನ್ನು ಮಾಡಿ ಹೇಗೆ ಮಾಡ್ತಾನೆ? ಕರ್ಮನ್ಯಾಸಿ ಅಂದರೆ ಅದರಲ್ಲಿ ಯಾವ ಫಲಾಭಿಸಂಧಿಯೂ ಇಲ್ಲದೆ ಕರ್ಮನ್ಯಾಸಿ, ಕರ್ಮ ಸನ್ಯಾಸಿ ಅಂತ. ಕರ್ಮಗಳನ್ನೆಲ್ಲ ಸನ್ಯಾಸ ಮಾಡಿ ಮಾಡ್ತಾವಲ್ಲ, ಆವಾಗ ತತಃ ಪರಂ, ಅಲ್ಲಿಂದ ಮುಂದೆ ಏನಾಗುತ್ತೆ? ತಥೋ ಜ್ಞಾನಿತ್ವ ಅಭ್ಯೇತಿ. ಅಲ್ಲಿಂದ ಮುಂದೆ ಹೀಗೆ ಕರ್ಮಗಳನ್ನು ಸನ್ಯಾಸ ಕರ್ಮಗಳನ್ನು ಮಾಡಿದಾಗ ಇವನಿಗೆ ಜ್ಞಾನಿತ್ವ ಅಂದ್ರೇನು? ಜ್ಞಾನಕ್ಕೆ ಯೋಗ್ಯನಾಗುತ್ತಾನೆ. ಜ್ಞಾನವನ್ನು ಪಡೆಯುವುದಕ್ಕೆ ಯೋಗ್ಯನಾಗುತ್ತಾನೆ ಇವನು. ಹೀಗೆ ಯಾವಾಗ ಜ್ಞಾನವನ್ನು ಪಡೆದವನಾಗುತ್ತಾನೋ ಆಗ ಇವನು ಮುಕ್ತಿಂ ಲಭತೆ. ಹೇಗೆ? ಕ್ರಮದಿಂದ, ಕ್ರಮಾತ್, ಈ ಕ್ರಮದಿಂದ ಇವನು ಮುಕ್ತನಾಗುತ್ತಾನೆ ಅಂತ ಹೇಳಿ ಕ್ರಮ ಮುಕ್ತಿಯನ್ನು ಇಲ್ಲಿ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ ನೋಡಿ. ಅನೇಕ ಜನ್ಮ ಸಂಸಾರ ಚಿತೆ ಪಾಪ ಸಮುಚ್ಚಯೇ ನಾಕ್ಷೀಣೆ ಜಾಯತೆ ಪುಂಸಾಂ ಗೋವಿಂದಾಭಿಮುಖಿ ಮತಿ. ಇವೆಲ್ಲ ಇಂಥ ಶ್ಲೋಕಗಳು ಸೂತ್ರ ಭಾಷೆ ಎಲ್ಲೂ ಕಾಣೋದಿಲ್ಲ. ಪ್ರಸ್ಥಾನತ್ರಯ ಶಾಂಕರ ಭಾಷೆಯಲ್ಲಿ ಎಲ್ಲೂ ಕಾಣೋದಿಲ್ಲ. ಇದು ಎಲ್ಲ ಚೆನ್ನಾಗಿದೆ. ಏನು ಇಲ್ಲಿ ಕಾಣದೇ ಇದ್ದ ಮಾತ್ರಕ್ಕೆ ಚೆನ್ನಾಗಿಲ್ಲ ಅಂತಲ್ಲ, ಅರ್ಥ ನೋಡೋಣ. ಅನೇಕ ಜನ್ಮ ಸಂಸಾರ ಚಿತೆ ಅಂದ್ರೆ ಏನು? ಒಂದು ಜನ್ಮಾನ
ಅಯ್ಯೋ ಜನ್ಮ ಜನ್ಮಾಂತರಗಳು ಅನೇಕ ಜನ್ಮಗಳಿಂದ ಚಿತ ಅಂದರೆ ಶೇಖರಿಸಲ್ಪಟ್ಟ ಪಾಪ ಸಮುಚ್ಚಯೇ. ಇಲ್ಲಿ ಪಾಪ ಅಂದರೆ ಪಾಪ ಪುಣ್ಯ ಎರಡೂ ಕೂಡ. ಬರೀ ಪಾಪ ಒಂದೇ ಯಾರೂ ಮಾಡೋದಿಲ್ಲ, ಸ್ವಲ್ಪ ಪುಣ್ಯ ಕೆಲಸ ಮಾಡಿರ್ತಾರೆ. ಈ ಪಾಪ ಪುಣ್ಯಗಳ ಸಮುಚ್ಚಯ ಸೇರ್ಕೊಂಡು ಕೂಡ ಹಾಕ್ಕೊಂಡಿರ್ತಾನಲ್ಲ, ಅದು ಅನೇಕ ಜನ್ಮಗಳನ್ನು ಕೂಡ ಹಾಕ್ಕೊಂಡಿರ್ತಾನೆ. ಅದು ನ ಅಕ್ಷೀಣೆ, ಅದು ಒಂದು ವೇಳೆ ಕ್ಷೀಣವಾಗದೇ ಇದ್ದರೆ, ಅದು ಆಗದೆ ಇದ್ದೇನಾಗುತ್ತೆ, ಜಾಯತೆ ಪುಂಸಾಂ, ಅವನಿಗೆ ಅಂಥ ಮನುಷ್ಯನಿಗೆ ಪುಂಸಾಂ ಗೋವಿಂದಾಭಿಮುಖಿ ಮತಿ, ಅಂದರೆ ಆ ಒಂದು ಪರಮಾತ್ಮನ ಬಗ್ಗೆ ನಾನು ತಿಳ್ಕೊಳ್ಬೇಕು, ಪರಮಾತ್ಮನ ಧ್ಯಾನ ಮಾಡಬೇಕು, ಪರಮಾತ್ಮನ ಪಡೆಯಬೇಕು ಅಂತ ಅನ್ನುವುದು ಏನಾಗುತ್ತೆ, ಅವನಿಗೆ ಎಂದಿಗೂ ಬರುವುದಿಲ್ಲ. ನ ಅಕ್ಷೀಣೆ, ಅಕ್ಷೀಣೆ ಅಂದರೆ ಅದು ಕ್ಷೀಣವಾಗದೆ ಹೋದರೆ ಇವನು ಪರಮ ಗೋವಿಂದಾಭಿಮುಖಿ ಮತಿ ನ ಭವತಿ, ಅವನಿಗಾಗೋದಿಲ್ಲ. ಅವನು ಏನು ಹೇಳ್ಬೋದು, ಅವನಿಗೆ ಆ ಒಂದು ಸಂಸ್ಕಾರವೇ ಬರೋದಿಲ್ಲ ಅವನಿಗೆ. ಅದು ಯಾವಾಗ ಆ ಪಾಪ ಸಮುಚ್ಚಯ ಕ್ಷೀಣವಾಗದೇ ಇರುವಾಗ. ಮತ್ತೆ ಇನ್ನೊಂದು ಹೇಳ್ತಾರೆ, ಜನ್ಮಾಂತರತ ಹಸ್ರೇಶು ತಪೋ ಜ್ಞಾನ ಸಮಾಧಿಭಿ ನರಾಣಾಂ ಕ್ಷೀಣ ಪಾಪಾನಾಂ ಕೃಷ್ಣೋ ಭಕ್ತಿ ಪ್ರಜಾಯತೆ. ಇದು ಅದಕ್ಕೆ ವಿರುದ್ಧವಾದದ್ದು. ಒಂದು ವೇಳೆ ಆ ಪಾಪ ಪುಣ್ಯಗಳು ನಾಶವಾಗದೆ ಹೋದರೆ ಇವನಿಗೆ ಗೋವಿಂದನ ಸ್ಮರಣೆ ಬರೋದೇ ಇಲ್ಲ. ಮತ್ತೆ ಇನ್ನೊಬ್ಬನಿದ್ದಾನಲ್ಲ, ಅವನು ತಪೋಜ್ಞಾನ ಸಮಾಧಿಭಿ, ಅವನು ತಪಸ್ಸು ಮಾಡಿರ್ತಾನೆ, ಜ್ಞಾನ ಪರಮಾತ್ಮನ ಒಂದು ಜ್ಞಾನವನ್ನು ಮಾಡಬೇಕು. ಜ್ಞಾನ ಅಂದ್ರೆ ಪರಮಾತ್ಮ ಜ್ಞಾನ ಅಲ್ಲ, ಸಮಾಧಿಯನ್ನು ಮಾಡಿರ್ತಾನೆ. ಈ ಎಲ್ಲ ಕರ್ಮಗಳಿಂದ ಅವನು ಕ್ಷೀಣ ಪಾಪ, ಅವನ ಪಾಪ ಪುಣ್ಯ ಎಲ್ಲವೂ ಕೂಡ ಕ್ಷಯವಾಗಿ ಬಿಟ್ಟಿರುತ್ತೆ. ಅಂಥ ಮನುಷ್ಯ ಅವನಿಗೆ ಏನಾಗುತ್ತೆ, ಅವನಿಗೆ ಕೃಷ್ಣೇ ಭಕ್ತಿ ಪ್ರಜಾಯತೆ, ಕೃಷ್ಣನಲ್ಲಿ ಭಕ್ತಿ ಹುಟ್ಟುತ್ತದೆ, ಪ್ರಜಾಯತೆ ಹುಟ್ಟುತ್ತದೆ. ಅವನಿಗೆ ಅಂಥವನು. ಹಿಂದವನಿಗೆ ಏನಾಯ್ತು, ಅವನಿಗೆ ಹುಟ್ಟೋದೇ ಇಲ್ಲ, ಗೋವಿಂದನ ಸ್ಮರಣೆ ಬರೋಕ್ಕೆ ಆಗೋದೇ ಇಲ್ಲ ಅವನಿಗೆ, ಇವನಿಗೆ ಆಗುತ್ತೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಪಾಪ ಕರ್ಮಾಶಯೋ ಹ್ಯತ್ರ ಮಹಾಮುಕ್ತಿ ವಿರೋಧ ಕೃತ ತಸ್ಯೈವ ಶಮನೆ ಯತ್ನ ಕಾರ್ಯ ಸಂಸಾರ ಭೀರುಣ. ಇನ್ನು ಈ ಪಾಪ ಕರ್ಮಾಶಯೋ ಹ್ಯತ್ರ, ಈ ಪಾಪಾದಿಲ್ಲ ಹಾಕಿದ್ದಾರೆ, ಪಾಪ ಪುಣ್ಯ ಎರಡೂ ತಗೊಳ್ಬೇಕು, ದ್ವಂದ್ವವು ಅಂತ ಅಷ್ಟೆ. ಎಲ್ಲಿ ಈ ದ್ವಂದ್ವಗಳ ಒಂದು ಈ ಸಂಸ್ಕಾರ ಪರಮಾಶ ಅಂತ ಇದೆಯಲ್ಲ, ಅದು ಮಹಾಮುಕ್ತಿ ವಿರೋಧ ಕೃತ. ಈ ಪುಣ್ಯ ಪಾಪಗಳ ಒಂದು ಸಂಬಂಧ ಅಂತ ಇದೆಯಲ್ಲ, ಅದು ಈ ಮಹಾಮುಕ್ತಿ ಅಂದರೆ ಆತ್ಯಂತಿಕಿ ಮುಕ್ತಿ ಅಂತ ಅರ್ಥ. ಆತ್ಯಂತಿಕವಾದ ಮುಕ್ತಿ ಏನಾಗಿದೆ, ಇದು ವಿರೋಧವಾಗಿದೆ. ಯಾವುದು, ಈ ಪಾಪ ಪುಣ್ಯ ಕರ್ಮಗಳ ಒಂದು ಸಂಶ್ಲೇಷ ಅಂತ ಏನಿದೆ, ಆ ಸಂಶ್ಲೇಷ ಅಂತ ಅದು ಈ ಮಹಾಮುಕ್ತಿ ಅಂದರೆ ಆತ್ಯಂತಿಕ ಮುಕ್ತಿಗೆ ವಿರೋಧವಾಗಿದೆ. ಮಹಾಮುಕ್ತಿ ಅಂತ ಯಾಕೆ ಹೇಳಿದ್ರು ಅಂದರೆ, ಆ ಒಂದು ಪಾಪ ಪುಣ್ಯವನ್ನೇ ಮಾಡ್ತಾ ಇದ್ದಾನೆ, ಅದು ಮುಕ್ತಿಗೆ ಆಗಬಹುದು. ಮುಕ್ತಿ ಅಂದ್ರೆ ಏನು, ಮುಕ್ತಿ ಅತ್ಯಂತ ಶ್ರೇಷ್ಠವಾದ ಮುಕ್ತಿ ಏನು, ಕರ್ಮಕ್ಕೆಲ್ಲ ಅದು ಹಿರಣ್ಯಗರ್ಭ ಲೋಕ, ಅದಾಗಬಹುದಷ್ಟೇ. ಅದನ್ನು ಔಪಚಾರಿಕವಾಗಿ ಮುಕ್ತಿ ಅಂತ ಯಾರಷ್ಟೇ, ಇಲ್ಲಿ ಔಪಚಾರಿಕವಾಗಿ ಮುಕ್ತಿ ಅಂತ ಹೇಳಿರೋದು, ಅದು ಮಹಾಮುಕ್ತಿ ಅಲ್ಲ. ಅದು ಈ ಮಹಾಮುಕ್ತಿಗೆ ವಿರೋಧ ಇದು ಇವೆಲ್ಲ. ಮತ್ತು ತಸ್ಯೈವ ಶಮನೆ ಯತ್ನ, ಹಾಗಾಗಿ ಈ ಪಾಪ ಪುಣ್ಯ ಕರ್ಮಾಶಯಗಳಿದೆಯಲ್ಲ, ಅದನ್ನ ಶಮನ ಮಾಡುವುದಕ್ಕೆ, ಹೋಗಲಾಡಿಸಿಕೊಳ್ಳುವುದಕ್ಕೆ, ಅದರ ಒಂದು ಫಲ ಇರಬಾರದು ಹಾಗೆ ಮಾಡಿಕೊಳ್ಳುವುದಕ್ಕೆ ಯತ್ನ ಕಾರ್ಯ, ಅದು ಯತ್ನವನ್ನು ಪ್ರಯತ್ನವನ್ನು ಮಾಡಬೇಕು. ಯಾರು ಮಾಡಬೇಕು ಅಂದರೆ ಸಂಸಾರ ಭೇರುಣ, ಈ ಸಂಸಾರಕ್ಕೆ ದ್ವೈತಕ್ಕೆ ಅವನು ಹೆದರಿದವನಾಗಿ, ಅಯ್ಯೋ ಇಂತಹ ಕಷ್ಟ ಕಾರ್ಪಣ್ಯ ಎಲ್ಲ ಬೇಡಪ್ಪ ನನಗೆ ಅಂತ ಹೇಳಿ ಅದಕ್ಕೆ ಹೆದರಿದವನಾಗಿ ಅದಕ್ಕೆ ಏನು ಮಾಡಬೇಕು, ಅವನು ಈ ಒಂದು ಪಾಪ ಪುಣ್ಯ ಕರ್ಮಾಶಯ ಇದೆಯಲ್ಲ, ಅದರ ಒಂದು ಶಮನಕ್ಕೆ ಅವನು ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ಮತ್ತೆ ಮುಂದೆ ಹೇಳ್ತಾರೆ ನೋಡಿ. ಸುವರ್ಣಾದಿ ಮಹಾದಾನ ಪುಣ್ಯ ತೀರ್ಥಾವಗಾಹನೈ ಶರೀರೈಶ್ಚ ಮಹಾಕ್ಲೇಶೈ ಶಾಸ್ತ್ರೋಕ್ತೈಸ್ತಕ್ಷಮೋ ಭವೇತ್.
ಈ ಶಮನ ಮಾಡ್ಕೋಬೇಕು ಅಂದ್ರಲ್ಲ, ಆ ಪಾಪ ಪುಣ್ಯಗಳ ಫಲವನ್ನು ಅದೆಲ್ಲ ಅದರ ಸಂಶ್ಲೇಷವನ್ನು ಶಮನ ಮಾಡ್ಕೋಬೇಕು. ಹೇಗಾಗುತ್ತೆ ಇದು? ಹೇಗೆ ಶಮನ ಮಾಡ್ಕೊಳ್ಳೋದು? ಏನು ಒಳ್ಳೆ ಹೊದ್ಕೊಂಬಿಡೋದ ಕಂಬಳಿನ ಅಂತಂದ್ರೆ ಇಲ್ಲ. ಹೇಗೆ ಮಾಡಬೇಕು ಅಂದರೆ ಅದು ಸುವರ್ಣಾದಿ ಮಹಾದಾನ. ಅದು ಯಥೇಚ್ಛವಾಗಿ ದಾನ ಮಾಡಬೇಕು. ದಾನ ಮಾಡೋದ್ರಿಂದ ಅತ್ಯಂತ ಶ್ರೇಷ್ಠವಾದ ಫಲ ನಮಗೆ ಬರತಕ್ಕಂಥದ್ದು. ದಾನ ಮಾಡಬೇಕು ಚಿನ್ನ ಮೊದಲಾದವುಗಳನ್ನು. ಮತ್ತೇನು ಪುಣ್ಯತೀರ್ಥಾವಗಾಹನೈಹಿ, ಪುಣ್ಯತೀರ್ಥಗಳ ಸಂದರ್ಶನವನ್ನು ಮಾಡಬೇಕು. ಮತ್ತು ಶರೀರೈಶ್ಚ ಶರೀರವನ್ನು ಕ್ಲೇಶಕ್ಕೆ ಒಳಪಡಿಸಬೇಕು. ಅಂದರೆ ಸುಖವಾಗಿರೋದಲ್ಲ, ಸ್ವಲ್ಪ ಅದು ತಪಸ್ಸು ಇಂಥವುಗಳೆಲ್ಲ ಮಾಡಿ ಅಂತ. ಆ ಶರೀರ ಕ್ಲೇಶವನ್ನು ಮಾಡಿಕೊಂಡು ಶಾಸ್ತ್ರೋಕ್ತೈ, ಶಾಸ್ತ್ರದಲ್ಲಿ ಹೇಳಿರುವಂತೆ ಮಾಡಬೇಕು. ಇದನ್ನೆಲ್ಲ ಮಾಡಿದರೆ ಏನಾಗುತ್ತೆ? ತಕ್ಷಮೋ ಭವೇತ್. ಆ ಪಾಪ ಪುಣ್ಯಗಳ ಸಂಶ್ಲೇಷ ಅಂತ ಇದೆಯಲ್ಲ, ಅದು ಶಮನವಾಗಿ ಬಿಡುತ್ತದೆ. ಕ್ಷಮೋ ಭವೇತ್. ಮತ್ತು ದೇವತಾಶ್ರುತಿ ಸಚ್ಛಾಸ್ತ್ರ ಶ್ರವಣೈ ಪುಣ್ಯದರ್ಶನೈ ಗುರು ಶುಶ್ರೂಷಣೇಶ್ಚೈವ ಪಾಪಬಂಧ ಪ್ರಶಾಪ್ಯತಿ. ಇನ್ನೂ ಕಾರಣವನ್ನು ಹೇಳ್ತಾರೆ. ಪಾಪ ಪುಣ್ಯಗಳ ಬಂಧ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ದೇವತಾ ಶ್ರುತಿ ಸಚ್ಛಾಸ್ತ್ರ ಶ್ರವಣೈ. ದೇವತಾ ಶ್ರುತಿ, ದೇವತೆಗಳನ್ನು ಕುರಿತಾದ ಶ್ರುತಿ ಅಂತಕ್ಕಂಥದ್ದು ಏನಿಸ್ತಾ ಅವರ ಶ್ರುತಿ ಸ್ಮೃತಿ, ಅವರ ಸ್ವರೂಪ ಏನಿದೆಯೋ ಅದನ್ನು ಶ್ರುತಿಯಲ್ಲಿ ಹೇಳಿರುವ ಹಾಗೆ ಅದನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಅವ್ರನ್ನ ಉಪಾಸನೆ ಮಾಡಬೇಕು. ಮತ್ತು ಸಚ್ಛಾಸ್ತ್ರ ಶ್ರವಣೈ, ಶಾಸ್ತ್ರವೆಲ್ಲವೂ ಸಚ್ಛಾಸ್ತ್ರವೇ, ದುಶ್ಶಾಸ್ತ್ರ ಅಂತ ಅನ್ನೋದು ಇಲ್ವೇ ಇಲ್ಲ. ಆದರೂ ಸಚ್ಚ ಏನು, ಈ ಯಾವ ರೀತಿ ಹೇಳಿದ್ದಾರೋ ಅದರಂತೆಯೇ ಮಾಡಬೇಕು ಅಂತ ಒಂದು ಅವಧಾರಣೆ ಮಾಡಿ ಹೇಳಿದ್ದಾರೆ. ಸಚ್ಛಾಸ್ತ್ರವನ್ನು ಕೇಳಬೇಕು, ಮಾಡಿ ಸಚ್ಛವಣೈ ಪುಣ್ಯ ದರ್ಶನೈ, ಮತ್ತು ಪುಣ್ಯ ಸ್ಥಳ ದರ್ಶನವನ್ನು ಮಾಡಬೇಕು. ಮತ್ತು ಪುಣ್ಯ ಶ್ಲೋಕಿಗಳ ದರ್ಶನವನ್ನು ಮಾಡಬೇಕು. ಪುಣ್ಯ ಶ್ಲೋಕಿಗಳು ಯಾರು? ಪುಣ್ಯ ಶ್ಲೋಕಿಗಳು ಯಾರೋ ಇರ್ತಾರೆ, ಸಾಧುಗಳು, ಸಂತರುಗಳು, ಜ್ಞಾನಿಗಳು, ಉಪಾಸಕರುಗಳು, ಮತ್ತೆ ವೇದ ವಿದ್ವಾಂಸರುಗಳು ಇರ್ತಾರೆ, ಮಹಾನ್ ವೇದ ವಿದ್ವಾಂಸರುಗಳು. ಅವ್ರನ್ನೆಲ್ಲ ಏನು ಮಾಡ್ತಾರೆ? ಅವ್ರನ್ನೆಲ್ಲವನ್ನು ಕೂಡ ಅವ್ರ ಸಂದರ್ಶನವನ್ನು ಮಾಡಬೇಕು, ಅವ್ರ ದರ್ಶನ ಮಾಡಬೇಕು, ಪುಣ್ಯ ದರ್ಶನ. ಮತ್ತು ಗುರು ಶುಶ್ರೂಷಣೈಶ್ಚೈವ, ಮತ್ತೆ ಗುರುವಿನ ಹತ್ರ ಹೋಗಬೇಕು, ಅವನ ಶುಶ್ರೂಷೆಯನ್ನು ಮಾಡಬೇಕು. ಹೀಗೆ ಭಾಳ ಏನಾಗುತ್ತೆ? ಪಾಪಬಂಧ ಪ್ರಶಾಪ್ಯತಿ, ಪಾಪಬಂಧ ಪ್ರಶಾಮ್ಯತಿ. ಈ ಪಾಪ ಪುಣ್ಯಗಳ ಬಂಧ ಇದೆಯಲ್ಲ ಅದು ಶಮನವಾಗಿ ಬಿಡುತ್ತದೆ ಅಂತ ಹೇಳಿ ಇನ್ನೊಂದು ಹೇಳ್ತಾರೆ. ಯಾಜ್ಞವಲ್ಕ್ಯೋಪಿ ಶುದ್ಧ್ಯಪೇಕ್ಷಾಂ ತತ್ ಸಾಧನಂಚ ದರ್ಶಯತಿ. ನೋಡಿ, ಇದು ಯಾಜ್ಞವಲ್ಕ್ಯದ ಸ್ಮೃತಿಯನ್ನು ಹೇಳ್ಬಿಟ್ಟಿದೆ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಸ್ಮೃತಿಯನ್ನು ಸೂತ್ರ ಭಾಷೆಯಲ್ಲಿ ಆಗಲಿ ಉಪನಿಷತ್ ಭಾಷೆಯಲ್ಲಿ ಆಗಲಿ ಪ್ರಸ್ಥಾನಾಂತರ ಎಲ್ಲಿಯೂ ಉದ್ಧಾರ ಮಾಡಿಲ್ಲ. ಕೆಲವು ಧರ್ಮಶಾಸ್ತ್ರ ಹೇಳಿದ್ದಾರೆ, ಉದ್ಧಾರ ಮಾಡಿದ್ದಾರೆ, ಅದು ಇದು ಕಡಿಮೆ ಅಂತ ಹೇಳಿ ಇಲ್ಲಿ ಆಯ್ತಾರೆ. ಪರವಾಗಿ ಏನು ತೊಂದರೆ ಇಲ್ಲ. ಕರ್ತವ್ಯಾಶಯ ಶುದ್ಧಿಸ್ತು ಭಿಕ್ಷುಕೇಣ ವಿಶೇಷತಃ ಜ್ಞಾನೋತ್ಪತ್ತಿ ನಿಮಿತ್ತತ್ವ ಸ್ವತಂತ್ರೀಕರಣಾಯ ಚ. ಇದು ಯಾಜ್ಞವಲ್ಕ್ಯದ ಒಂದು ಸ್ಮೃತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಏನಾಗುತ್ತೆ? ಈ ಒಂದು ಜ್ಞಾನದಲ್ಲಿ ಒಂದು ಚಿತ್ತಶುದ್ಧಿ, ಜ್ಞಾನವಾಗುವುದಕ್ಕೆ ಚಿತ್ತಶುದ್ಧಿಯು ಬೇಕು, ಜ್ಞಾನಕ್ಕೆ ಚಿತ್ತಶುದ್ಧಿ ಅಪೇಕ್ಷೆ ಇದೆ ಅಂತಕ್ಕಂಥದ್ದು ಕರ್ತವ್ಯಾಶಯ ಶುದ್ಧಿಸ್ತು. ಮತ್ತು ಇನ್ನೇನು ಭಿಕ್ಷುಕೇನ ಅಂದ್ರೇನು? ಈ ಭಿಕ್ಷುಕ ಅಂತಂದ್ರೆ ಇಲ್ಲಿ ಈ ಲಿಟ್ರಲ್ ಆಗಿ ನಾವು ಏನು ಪಾತ್ರೆ ಇಟ್ಕೊಂಡು ಅಮಾತ ಅದಲ್ಲ. ಇದಕ್ಕೆ ಭಿಕ್ಷುಕ ಅಂದ್ರೆ ಏನು ಅಂದರೆ ಯದೃಚ್ಛಾಲಾಭ ಸಂತುಷ್ಟ ಅಂತ ಅರ್ಥ. ಏನು ಸಿಕ್ಕುತ್ತೋ ಅದರಿಂದ ತೃಪ್ತರಾಗೋದಷ್ಟೆ, ಅಷ್ಟೇ. ಶರೀರ ಪೋಷಣೆ ಆಗಲೇಬೇಕು. ಅದಕ್ಕೆ ಏನು ಸಿಕ್ಕುತ್ತೋ ಅದಕ್ಕೆ ಅನುಕೂಲವಾಗಿ ಹಾಗೆ ಅಷ್ಟೆ. ಪ್ರತಿಕೂಲವಾಗಿರೋದು ಬೇಡ, ಅನುಕೂಲವಾಗಿರ್ತಕ್ಕಂಥ ಏನಾದ್ರು ಸಿಕ್ಕದೆ ಅಂತವ್ರೆ ಇದೇ ಬೇಕು ಅದೇ ಬೇಕು ಅಂತಕ್ಕಂಥ ಒಂದು ಈ ಅಭಿಸಂಧಿ ಇರ್ಬಾರ್ದು ಅಂತ ಅಷ್ಟೇ ಇದೆ ಅರ್ಥ. ಮತ್ತು ಜ್ಞಾನೋತ್ಪತ್ತಿ ಹೀಗೆ ಮಾಡಿ ಏನಾಗುತ್ತೆ? ಜ್ಞಾನೋತ್ಪತ್ತಿ ನಿಮಿತ್ತತ್ವ, ಜ್ಞಾನೋತ್ಪತ್ತಿಗೆ ಕಾರಣವಾಗುತ್ತೆ ಇದು. ಜ್ಞಾನೋತ್ಪತ್ತಿಗೆ ಕಾರಣವಾಗಿಬಿಟ್ಟು ಏನಾಗುತ್ತೆ? ಆಮೇಲೆ ಜ್ಞಾನೋತ್ಪತ್ತಿ ಆಯಿತು ಅಂತಂದರೆ ಸ್ವತಂತ್ರೀಕರಣ ಏಟ,
ಅದಕ್ಕೆ ಅವನು ಸ್ವತಂತ್ರ ಅಂದ್ರೆ ತಂತ್ರ ಅಂತಂದ್ರೇನು? ತಂತ್ರ ಅಂದರೆ ಆ ಒಂದು ಅಧೀನ ಅಂತ ಅರ್ಥ. ವಸ್ತುತಂತ್ರ, ವಸ್ತುತಂತ್ರ ಅಂದರೆ ವಸ್ತುವಿಗೆ ಅಧೀನ ಅಂತ. ಇವನಿಗೆ ಸ್ವತಂತ್ರ, ಇವನು ಯಾವ ಅಧೀನಕ್ಕೂ ಒಳಗಾಗುವುದಿಲ್ಲ, ಯಾವ ಶಾಸನಕ್ಕೂ ಒಳಪಡುವುದಿಲ್ಲ. ಇಂಥ ಯಾಕೆ ಶಾಸನಕ್ಕೆ ಯಾಕೆ ಒಳಪಡಬೇಕು? ಏನು ಸಿಕ್ಕುತ್ತೋ ಅದು ತಿಂತಾನೆ. ಯಾವುದು ಕರ್ತವ್ಯ ಇಂಥ ಮಾಡಬೇಕು ಏನೋ ಅದರ ಶುದ್ಧಿ ಆಗಿದ್ದಾನೆ, ಇನ್ಯಾತಕ್ಕೆ ಬೇಕು? ಸ್ವತಂತ್ರವಾಗಿರ್ತಾನೆ ಅಂತ ಹೇಳಿ ಯಾಜ್ಞವಲ್ಕ್ಯ ಸ್ಮೃತಿಲಿದೆ, ಅದನ್ನು ಹೇಳಿದ್ದಾರೆ. ಇನ್ನೂ ಬೇಕಾದಷ್ಟಿದೆ, ಅದನ್ನು ನಾಳೆ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.